ನಮಸ್ಕಾರ. ನಿನ್ನೆ ನಮ್ಮ ರಾಮದುರ್ಗದ ನ್ಯಾಯಾಲಯ ನೂತನವಾಗಿ ಕಟ್ಟಿದಂಥ ನ್ಯಾಯಾಲಯವನ್ನು ಉದ್ಘಾಟಕರಾಗಿ ಆಗಮಿಸಿರುವಂಥ ಮಾನ್ಯ ಜಗದೀಶ್ ಶೆಟ್ಟರ್ ಅವರು, ನಮ್ಮ ಬೆಳಗಾವಿಯ ಸಂಸತ್ ಸದಸ್ಯರು, ಅವರು ಉದ್ಘಾಟನೆಗಾಗಿ ಬಂದಾಗ ನಮ್ಮ ರಾಮದುರ್ಗ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯ ಕಾರ್ಯಕರ್ತರು, ಮುಖಂಡರು ಸೇರಿ ಅವರಿಗೆ ಮತ್ತೆ ಲೋಕಾಪುರದಿಂದ ಧಾರವಾಡದವರೆಗೆ ರೈಲ್ವೆ ಮಾರ್ಗಕ್ಕಾಗಿ ಒತ್ತಾಯಿಸಿ ಮನವಿಯನ್ನು ನೀಡಿದಾಗ ಸನ್ಮಾನ್ಯ ಎಂ ಪಿ ಅವರು ಅಂದರೆ ಜಗದೀಶ್ ಶೆಟ್ಟರ್ ಅವರು ಭಾರಿ ಪ್ರೋತ್ಸಾಹದಾಯಕವಾಗಿ ಮತ್ತು ಭಾರಿ ಇದರಿಂದ ಮಾತಾಡಿ, ಇಲ್ಲ ನಾವು ಈಗಾಗಲೇ ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯ ಮಾಡಿವಿ ಮತ್ತು ಕೇಂದ್ರ ಸರ್ಕಾರದ ರೈಲ್ವೆ ಸಚಿವರಾದಂಥ ಅಶ್ವಿನಿ ವೈಷ್ಣವ್ ಅವರು ಏನಿದ್ದಾರೆ ಅವರಿಗೆ 2-3 ಸಲ ಭೇಟಿಯಾಗಿ ನಾವು ಈ ಬಗ್ಗೆ ಮಾತಾಡಿದ್ದಿದೆ, ಕೂಡಲೇ ಇದು ಒಂದು ಮಾರ್ಗ ಆಗಬೇಕನ್ನುವಂಥ ಒಂದು ಒತ್ತಾಯ ಮಾಡಿವಿ. ಈಗಾಗಲೇ 2016-17ರಲ್ಲಿ ಏನು ಸರ್ವೆ ಆಗಿದೆ, ಆ ಸರ್ವೆಯ ಭಾಗವಾಗಿ ಇನ್ನೊಮ್ಮೆ ಸರ್ವೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿನ್ನೆ ನಮ್ಮ ಮುಖಂಡರಿಗೆ ಮತ್ತು ನಮ್ಮ ಕಾರ್ಯಕರ್ತೆಯರಿಗೆ ಭಾರಿ ಒಳ್ಳೆಯ ರೀತಿಯಿಂದ ಸ್ಪಂದಿಸಿ ಮಾತನಾಡಿದಂಥ ನಮ್ಮ ಎಂ ಪಿ ಅವರಿಗೆ, ನಮ್ಮ ಭಾಗದ ಎಂ ಪಿ ಅವರಿಗೆ ನಾವು ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ. ಮತ್ತು ಅವರು ಮಾತಾಡ್ತಾ ಇಲ್ಲ ಇನ್ನೂ ಹೆಚ್ಚಿನ ವಿಷಯವನ್ನು ನಾವು ತಿಳ್ಕೊಬೇಕಂತಂದ್ರೆ ನಿಮ್ಮ ರಾಜ್ಯದ ಅಧ್ಯಕ್ಷರಾಗಿರುವಂಥ ರೈಲ್ವೆ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷರಾದಂಥ ಅವರಿಗೆ ಕರ್ಕೊಂಬರ್ರಿ, ಅವರು ನಾವೆಲ್ಲರೂ ಕೂಡಿ ಚರ್ಚೆ ಮಾಡಿ ಮಾತಾಡೋಣ ಅನ್ನುವಂಥ ಮಾತನ್ನು ಹೇಳಿದರು. ಆ ಒಂದು ಭಾಗದಲ್ಲಿ ನಮ್ಮ ಮುಖಂಡರಾದಂಥ ಶೆಟ್ಟಿಯವರು, ಇಲ್ಲ ನೀವು ಟೈಮ್ ಕೊಟ್ಟರೆ ನಾವು ಬರ್ತೀವಿ ಅಂಥೇಳಿ ಹೇಳಿದ್ದಕ್ಕೆ ಅವರು ನಾಳೆ ಅಂದರೆ 7ನೇ ತಾರೀಕಿಗೆ ನೀವು ಬರ್ರಿ ಅಂಥೇಳಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈಗಾಗಲೇ ನಾವು ಸಾಯಂಕಾಲ ಮತ್ತೆ ಮೀಟಿಂಗ್ ಮಾಡಿ ಯಾರು ಹೋಗೋದು, ಯಾರ್ಯಾರು ಹೋಗೋದು ಅಂಥೇಳಿ ಒಂದು ತೀರ್ಮಾನ ಮಾಡಿದ್ವಿ. ಪ್ರಮುಖ ಕಾರ್ಯಕರ್ತರು ಏನಿದ್ದಾರೆ ಎಲ್ಲರೂ ಹೋಗೋಣ, ಅವರು ಟೈಮಿಂಗ್ ಏನು ಕೊಡ್ತಾರೆ ನೋಡೋಣ ಅನ್ನುವಂಥ ಮಾತನ್ನು ನಾವು ಇಲ್ಲಿ ಚರ್ಚೆ ಮಾಡಿದ್ವಿ. ಈಗಾಗಲೇ ನಾವು ಅವರಿಗೆ ಫೋನ್ ಮಾಡಿ ಕೇಳಲಾಗಿ, ಅವರ BJPಯ ಕಾರ್ಯಕರ್ತರಿಗೆ ನಾವು ಫೋನ್ ಮಾಡಿ ಕೇಳಲಾಗಿ, ಇಲ್ಲ ಮಧ್ಯಾಹ್ನ 12 ಗಂಟೆಗೆ ನಿಮಗೆ ಟೈಮ್ ಕೊಟ್ಟಾರ, ನೀವು 12 ಗಂಟೆಗೆ ಇಲ್ಲಿ ಇರಬೇಕು ಬೆಳಗಾಂದಲ್ಲಿ ಅಂತೇಳಿ ಹೇಳಿದ್ದಾರೆ. ಆದ್ದರಿಂದ ನಿಮಗೆಲ್ಲರಿಗೂ ನಾನು ವಿನಂತಿಸಿಕೊಳ್ಳೋದೇನೆಂದರೆ, ನಾಳೆ ಮಧ್ಯಾಹ್ನ 12 ಗಂಟೆಗೆ ಬೆಳಗಾವಿಯ DC ಕಚೇರಿ ಬಾಜು ಇರುವಂಥ ಕಾಡಾ ಆಫೀಸ್ನಲ್ಲಿ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ನಮಗೆ ಕರೆದಿದ್ದಾರೆ. ಈ ಮಾತನ್ನು ನಾವು ನಮ್ಮ ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ಕುತುಬುದ್ದೀನ್ ಕಾಜಿಯವರಿಗೂ ತಿಳಿಸಲಾಗಿದೆ. ಅವರು ಸಹ ನಾಳೆ ಬೆಳಗಾವಿಗೆ ಬರ್ತೀನಿ ಅಂಥೇಳಿ ಹೇಳಿದ್ದಾರೆ. ಆದ್ದರಿಂದ ನಾಳೆ ನಾವು ಮಧ್ಯಾಹ್ನ 12 ಗಂಟೆಗೆ ಬೆಳಗಾಂದಲ್ಲಿ ಇರಬೇಕಾಗತ್ತೆ. ದಯವಿಟ್ಟು ತಾವೆಲ್ಲರೂ ಬೆಳಿಗ್ಗೆ 9 ಗಂಟೆಗೆ ಸರ್ಕಾರಿ ದವಾಖಾನೆ ಹತ್ತಿರ ಏನು ಹುತಾತ್ಮ ಸರ್ಕಲ್ ಇದೆ, ಆ ಹುತಾತ್ಮ ಸರ್ಕಲ್ ಹತ್ರ 9 ಗಂಟೆಗೆ ಯಾರ್ಯಾರು ಬರಬೇಕು ಅಂತೇಳಿ ಇದನ್ನು ಮಾಡಿರಿ, ಅವರೆಲ್ಲರೂ 9 ಗಂಟೆಗೆ ಬಂದಲ್ಲಿ ಸೇರಬೇಕು. 9 ಗಂಟೆ ನಂತರದಲ್ಲಿ ಅದು ಲೇಟ್ ಆತಂದ್ರೆ ಎಷ್ಟು ಜನ ಬಂದಿರ್ತಾರೆ ನಾವು ಹೋಗಬೇಕಾಗತ್ತೆ.